ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಏನಪ್ಪ ವಿಷಯ ಅಂತಂದ್ರೆ ನಾನು ನಮ್ಮ ದೋಸ್ತ ಸೇರಿ ಗೋಕಾಕ್ ಫಾಲ್ಸ ಗುರ್ಚಿ ಮಿಲ್ಕಿ ನೋಡಕ್ಕೆ ಹೊಂಟಿದ್ವಿ. ಸೊ ಹಂಗೆ ಒಂದು ವಿಡಿಯೋ ಮಾಡ್ಬೇಕು ಮಾಡಿದ್ವಿ. ನೋಡ್ರಿ ಇನ್ನೂ ಜರ್ನಿ ಶುರು ಮಾಡಿ 10 ನಿಮಿಷ ಆಗಿಲ್ಲ. ಆಗ ನಮ್ಮ ದೋಸ್ತರು ಗಾಡಿ ಸ್ಟಾಪ್ ಮಾಡಿ ಆ ಕೆಲಸ ಐತಿ ಈ ಕೆಲಸ ಐತಿ ಅಂತ ಅರ್ಧಕ್ಕೆ ಹೊಂಟರು. ಇನ್ನೊಂದು ಜಾಕೆಟ್ ತೊಗೊಂಬರ್ತಾರಂತ. ಸೊ ನೀವು ತೊಗೊಂಬರ್ರಿ, ನಾವು ಮುಂದೆ ಹೋಗ್ತೀವಿ ಅಂತೇಳಿ ನಾವು ಹೊಂಟಿದ್ವಿ. ನೋಡ್ರಿ ಇಲ್ಲ ಬೇರೆ ಮ್ಯಾಲ ಬರ್ತಾರೆ ಗಾಡಿ ತೊಗೊಂಡ. ಸೊ ಎಲ್ಲಾರ ಹೋಗೋ ಹತ್ರ ಸಾವ್ಕಾಸ್ ಹೋಗ್ರಿ, ಸೇಫಾಗಿ ಹೋಗ್ರಿ. ನಾವು ಹಂಗೆ ಜರ್ನಿ ಶುರು ಮಾಡಿದೆವು. ಮುಂದೆ ನಮ್ಮ ನಸೀಬ ಖರಾಬ್ ಹೋಯ್ತು, ನಾವ ಖರಾಬ್ ಹೋಗ್ಯೋ ಗೊತ್ತಿಲ್ಲ. ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಬಂಕ್ನಾಗ ಕರೆಂಟ್ ಹೋಗಿದ್ದು ಅಂತ. ಆಮೇಲೆ ಹೋಗಿ ಅಣ್ಣ ಜನ್ರೇಟರ್ ಚಾಲೂ ಮಾಡ್ಕೊಂಬಂದ. years later. ಕೊಂಡು ಇಲ್ಲಪ್ಪ ಇವು. ನಮಸ್ತೆ ಸರ್. ಹಾಂ ನಮಸ್ತೆ. ನಮ್ಮ ಕಲ್ಲೋಳಿ ಆಂಜನೇಯ ಸ್ವಾಮಿ ಆಶೀರ್ವಾದ ತೊಗೊಂಡು ನಮ್ಮ ಜರ್ನಿ ಮತ್ತೆ ಶುರು ಮಾಡಿದೆವು. ಏನಪ್ಪ ಇದು ಕಟ್ಟಡ ಹಿಂಗೆ ತೋರ್ಸತ್ತಾನ ಅಂತ ತಿಳ್ಕೊಂಡ್ರೆ ಕಹಾಣಿ ಮೇಲೆ ಟ್ವಿಸ್ಟ್ ಐತಿ ಇಲ್ಲೊಂದು. ಆ್ಯಕ್ಚುಲಿ ನಮ್ಮ ದೋಸ್ತರೆಲ್ಲ ಮೇನ್ ಉದ್ದೇಶಕ್ಕೆ ಬಂದಿದ್ದನ ಇದೆ. ಇವರು ಎಲ್ಲ ಮೇಸ್ತ್ರಿಗಳು ಅದಾರು, ಇಲ್ಲೊಂದು ಕಾಂಟ್ರಾಕ್ಟ್ ಹಿಡ್ಯಾಕೆ ಬಂದಿದ್ರು. ಸೊ ಗೋಕಾಕ್ ಫಾಲ್ಸ್ ಒಂದು ನೆಪ ಅಷ್ಟೇ. ಆ್ಯಕ್ಚುಲಿ ಇವ್ರು ಬಂದಿದ್ದಾನೆ ಇಲ್ಲಿ ಕೆಲಸ ಹಿಡಿಯೋಕೆ. ಮಳೆ ಬಂದ ಬ್ರಿಡ್ಜ್ ಎಲ್ಲ ಬ್ಲ್ಯಾಕ್ ಆಗಿದ್ವು ಅಂತ ಊರೊಳಗೆ ಓಣಿ ಒಳಗೆಲ್ಲ ನಮ್ಮ ದೋಸ್ತರು ಕರ್ಕೊಂಡು ಹೊಂಟಾರು. ಸರಿ ಹೋಗುನು. ಇನ್ನು ಮುಂದಿನ ಬ್ಲಾಗೆಲ್ಲ ನಮ್ಮ ಅಣ್ಣ ಮಾಡ್ತಾನು, ಕೇಳ್ರಿ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ರಿ. ಓವರ್ ಟು ಮಲಿಂಗಣ್ಣ. ಆ್ಯಕ್ಚುಲಿ ಏನು ಹೇಳ್ಬೇಕಂದ್ರೆ ನಮ್ಮ ಹೈವೇ ರೋಡ ಬ್ರಿಡ್ಜ್ ಬ್ಲಾಕ್ ಆಗೈತಿ. ನಾವು ಇಲ್ಲೇ ಒಳಗಾಸ ಬರತ್ತಿದ್ದೀವಿ, ತಪ್ಪು ತಿಳ್ಕೊಬೇಡ್ರಿ. ಇದೊಂದು ರೂಟ್ ನೀವು ತಲೆ ಇಟ್ಕೋರಿ. ಇದು ಅರ್ಬಾಮ್ ಇದೆ. ಅಲ್ಲಿ ಪೋಲ್ ಬಂದಾಗ ನೀವು ಇಲ್ಲೇ ಬರ್ರಿ, ತಲೆ ಕೆಡ್ಸ್ಕೊಬೇಡ್ರಿ. ಈ ರೂಟ್ ಅದ್ರ ಪದಶಿರಿ ಐತಿ, ಪುಣ್ಯ ಹೋಗ್ತಂತ ತಪ್ಪು ತಿಳ್ಕೊಬೇಡ್ರಿ. ಇಲ್ಲಿ ಎಲ್ಲ ಥರ ಮಂದಿ ಐತಿ, ಎಲ್ಲ ಥರ ಮಂದಿ ಇದ್ರೆ ನಮಗೇನು ಫರಕ್ ಬೀಳಂಗಿಲ್ಲ. ಆದ್ರೆ ಓಣಿ ನಮ್ದಲ್ಲ. ಯಾವ ಊರ ಯಾವ ಓಣಿಗೆ ಗೊತ್ತಾಗೋದಿಲ್ಲ. ಆದ್ರೆ ನಾವು ಹೋಗೋರು ಅಂತ ಇಂಪಾರ್ಟೆಂಟ್ ಆಗೈತಿ. ಇವ್ರ ಕಾರ್ ಕಡೆ ಇವ್ರಿಗೆ ಗೋಕಾಕ್ತಿಂದ್ರೆ ನಮ್ಮ ಗಾಡಿಗಳು ನಾವು ಇಲ್ಲ ನೋಡ್ರಿ. ಗೋಕಾಕ್ ಪಾಲ್ಸ ಮಂದಿ ಫುಲ್ ಐತಿ. ನಾವು ಯಾವ್ದಾದ್ರು ತಪ್ಪು ರೂಟ್ ಹೊಡಿಯೋದು ನಾವು ಮಾಡಿದ್ವಿ, ಆದರೆ ಇದು ಬರೋಬ್ಬರ ಐತಿ. ನಾವು ಮಂದಿ ಮಾತು ಕೇಳಿದ್ವಿ, ಇಲ್ಲ ಮಂದಿ ಬರೋಬ್ಬರ ಇದ್ರು. ಕೆಲವೊಂದು ಮಂದಿ ಹಂಗಿರೋದು, ಕೆಲವೊಂದು ಮಂದಿ ಹಿಂಗಿರ್ತೈತಿ. ಹೂವು ನನ್ನ ಗಾಡಿ ಅಂದ್ರೆ ಗಾಡಿ ಇದ್ರೆ ನಮ್ಮ ದೋಸ್ತರು ಹೆಂಗೆ ಹಂಗೆ ಬಿಡ್ತಾರೆ ರೀ. ತಲೆ ಕೆಡ್ಸ್ಕೊಬೇಡ್ರಿ. ನೋಡ್ರಿ ಜಾಳಿಗೆ ಅದು ಕಟ್ಟ್ಯಾರು. ನಮ್ಮ ದೋಸ್ತರು ಎಲ್ಲರೂ ಬಂದರು. ಇದೆ ನೋಡ್ರಿ ಗೋಕಾಕ್ ಫಾಲ್ಸ. ಮಸ್ತ್ ಐತಿ ನೋಡ್ರಿ. ಕೆಳಗೆ ಹೋಗಿ ಫಾಲ್ಸ್ ನೋಡಕ್ಕೆ ಗುಡ್ಡ ಕಟ್ ಮಾಡಿ ದಾರಿ ಮಾಡ್ಯಾರು. ಇಲ್ಲಿ ನೋಡ್ರಿ ಅಲ್ಲಿ ಹೆಣ್ಮಕ್ಳು ಹೊಂಟಾರು. ಇಲ್ಲಿ ಕೆಳಗೆ ಇಳದ ಅಲ್ಲಿ ಮುತ್ಯ ಹೊಡೆದ ಹೊಂಟಾರ ನೋಡ್ರಿ. ಅಲ್ಲಿ ಹೋಗಿ ಇಲ್ಲಿತ್ತ ಫಾಲ್ಸ್ ನೋಡ್ಬೋದು. ಬರೀ ನಾವು ಕೆಳಗೆ ಹೋಗೋಣ, ನಿಮಗೂ ಫಾಲ್ಸ್ ತೋರಿಸ್ತಾನು, ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತಾನು ನೋಡ್ರಿ. ಗುಡ್ಡ ಕಟ್ ಮಾಡಿ ಕಲ್ಲು ಇಲ್ಲೇ ಕಾಲಾಗ ಹೋದಾರೆಲ್ಲ. ಯಾರು ಜರದ ಬೀಳಬಾರ್ದು ಅಂತೇಳಿ ತಂತಿ ಹಾಕ್ಯಾರು. ಒಳ್ಳೆ ಕೆಲಸ ಮಾಡ್ಯಾರು. ಈ ಫಾಲ್ಸ್ನ ವಿಶೇಷತೆ ಏನಂತಂದ್ರೆ
ಭಾರತದ ನಯಾಗರ ಫಾಲ್ಸ್ ಅಂತ ಇದನ್ನು ಕರೀತಾರೆ. ಆ್ಯಕ್ಚುಲಿ ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಜಲಪಾತ ಐತಿದ. 1887ರಲ್ಲಿ ನಮ್ಮ ದೇಶದಲ್ಲಿಯೇ ಪ್ರಥಮವಾಗಿ ಜಲವಿದ್ಯುತ್ ಉತ್ಪಾದನೆ ಆಗಿರುವಂತಹ ಫಾಲ್ಸ್ ಇದು ಗೋಕಾಕ್ ಫಾಲ್ಸ್ ಆಗಿತ್ತು. ಯಾಕೋ ಗೊತ್ತಿಲ್ಲ, ನನಗೆ ಒಬ್ಬಗೆ ಹಂಗೆ ಅನ್ಸತ್ತಿತ್ತು, ಏನೇ ಗೊತ್ತಿಲ್ಲ. ಬಟ್ ಆ ಕಲ್ಲು ಮೇಲೆ ನಿಂತು ಯಾಕೋ ಜಿಗಿಬೇಕು ಅನ್ಸಾಕಿತ್ತು ನನಗೆ ನೀರಾಗ. ನಿಮಗೂ ಹಂಗೇನಾರು ಅನ್ಸತ್ತಿರ್ತಾರೆ ಕಮೆಂಟ್ ಮಾಡಿರಿ. ಆ ಫಾಲ್ಸ್ ಬೀಳು ರಭಸದ ಸೌಂಡಿಗೆ ನಮಗೆ ಅಲ್ಲಿ ಕಂಪೌಂಡ್ ಮೇಲೆ ನಿಲ್ಲಾಕನ ಹೆದರಿಕೆ ಆಗತ್ತಿತ್ತು. ಇಲ್ಲಿ ಅಕ್ಕಾರ ನೋಡ್ರಿ, ಆ ಕೆಳಗೆ ನಿಂತು ಅವ್ರು ಹೆಂಗೆ ಫೋಟೋ ತೆಗೆಸ್ಕೊಳತ್ತಾರು. ಇನ್ನೊಂದು ಈ ಗೋಕಾಕ್ ಫಾಲ್ಸ್ನ ವಿಶೇಷತೆ ಏನಂತಂದ್ರೆ, ಆ್ಯಕ್ಚುಲಿ ಇದು ಮ್ಯಾಲಿಂದ ನೀರು ಏನು ಬೀಳ್ತೈತಿಲ್ಲ, ಅದರ ಎತ್ತರ 170ರಿಂದ 180 ಅಡಿ ಎತ್ತರದಿಂದ ನೀರು ಇದು ಬೀಳ್ತೈತಿ. ನಮ್ಮ ಘಟಪ್ರಭಾ ನದಿಗೆ ಈ ಜಲಪಾತ ನಿರ್ಮಾಣ ಆಗೈತಿ. ಆ್ಯಕ್ಚುಲಿ ಇವಾಗ ನಾವು ಹೋಗೋ ಬ್ರಿಡ್ಜ್ನ ಇದನ್ನು ಹೊಸದಾಗಿ ಈಗ ನಿರ್ಮಾಣ ಮಾಡ್ಯಾರು. ಮೊದಲು ಇಲ್ಲಿ ಒಂದು ಸೇತುವೆ ಇತ್ತು, ತೂಗು ಸೇತುವೆ. ಆ್ಯಕ್ಚುಲಿ ಅದು ಹಳಿದಾಗಿತ್ತು, ಭಾಳ ಹಳಿದಾಗಣ ಅದನ್ನು ಅದ್ರ ಮ್ಯಾಗ ಸಂಚಾರ ಬಂದ್ ಮಾಡ್ಯಾರು. ಅಲ್ಲಿ ಕಾಣ್ತೈತಿ ನೋಡ್ರಿ, ಅಲ್ಲಿ ಆ್ಯಕ್ಚುಲಿ ಅದು 200 ಮೀಟ್ರ್ ಉದ್ದಿತ್ತು, ಅದನ್ನು ಬಂದ್ ಮಾಡ್ಯಾರ ಈಗ. ಇನ್ನು ಮುಂದೆ ನಮ್ಮ ಜರ್ನಿ ಗೊಡಚಿ ಮಲ್ಲಿಗೆ ಕಡೆ ಹೋಗ್ತೀವಿ. ಅಸ್ಲಿ ಮಜಾ ಅಲ್ಲಿ ಶುರು ಆಕೈತಿ, ಅದನ್ನೂ ವಿಡಿಯೋ ಬಿಡ್ತನು. ಸೊ ಯಾರ್ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜಲ್ದಿ. ಹತ್ರ ಅಸ್ಲಿ ಮಜಾ ಇರೋದೆಲ್ಲ ಗೊಡಚಿನ ಮಲ್ಲಿಗೆ ಆಗೈತಿ, ಅದನ್ನೂ ವಿಡಿಯೋ ಬಿಡ್ತೀನಿ, ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ.